ದುರ್ಗಾಷ್ಟಮಿ ಪೂಜೆ ಎಂಬತಕ್ಕಂಥದ್ದು ಏನಿದೆ ಅದು ಕೂಡ ಇಲ್ಲಿ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅವತ್ತೇನೆ ಭದ್ರಕಾಳಿ ಎಂಬತಕ್ಕಂಥವಳು ಆವಿರ್ಭೂತಳಾಗಿದ್ದ 8 ಶಕ್ತಿಗಳಿಂದ ಶೇತವಾಣಿ ಆವಿರ್ಭೂತಳಾಗಿ ನನ್ನ ಅಷ್ಟವಿಧವಾದಕ್ಕಂಥ ಪಾಪಗಳನ್ನ ಅಷ್ಟವಿಧವಾದಕ್ಕಂಥ ದುಃಖಗಳನ್ನು ಪರಿಹಾರ ಮಾಡು ಎಂಬುದಾಗಿ ಸ್ತೋತ್ರ ಮಾಡಬೇಕು. ಅದರಲ್ಲಿ ನಾವು ಬದುಕಿರುವಾಗಲೇ 5 ಗೋದಾನ ಮಾಡಬೇಕು ಅಂತ ಹೇಳಿದ್ದಾರೆ. ಈ ರೀತಿಯಾಗಿ 9 ದಿವಸ ನಮ್ಗೆ 8 ಜನ ಆಗುತ್ತೆ, ಹಾಗೆ ಒಂದು ಗೋದಾನ ಪರಿಹಾರ ಮಾಡ್ಕೋಬೋದಲ್ಲ. ಈಗ ಕೊಟ್ಟಾಗ ಆಯ್ತಲ್ಲ. ದಸರಾ ಅಂತ, ದಶಹರ ಅಂತ. ದಶ ಅಂದ್ರೆ ಮಾನಸಿಕ ಕಾಯಿಕ ವಾಚನಿಕ ಆದಿ ದೋಷಗಳು. ಅದು 10 ದಿವಸ ಪೂಜೆ ಆಯ್ತದು. ಅದಕ್ಕೆ ದಶ ಅಹಹ, ಅದು ದಸರಾ ಅಂತ ಈ ಒಂದು ಈಗ ಬರತಕ್ಕಂಥದ್ದು ರೂಪವನ್ನು ಪಡ್ಕೊಂಡಿದೆ. ಯಾಕೆ ಅಂದ್ರೆ ಆಯುಧದಲ್ಲಿರತಕ್ಕಂಥವ್ರು ಯಾರು, ವಾಹನದಲ್ಲಿರತಕ್ಕಂಥವ್ರು ಯಾರು, ಯಾವ ಮಾನ ಅಂತ ಹೇಳಿಲ್ಲ. ಸೂರ್ಯಮಾನ ಮಾಡಬೇಕು, ಸಾವನ ಮಾನ ಮಾಡಬೇಕು, ಅಥವಾ ಚಾಂದ್ರಮಾನ ಮಾಡಬೇಕು, ಯಾವುದು ಹೇಳಿಲ್ಲ. ಅವರು 13 ವರ್ಷ ಇರ್ಬೇಕು ಅಷ್ಟೇ ಹೇಳಿದ್ದಾರೆ. ಯಾವುದು ಹೇಳಿಲ್ಲ ಅಂದ್ರೆ ಸಾವನ ಮಾಸ ತಗೋಬೇಕಂದ್ರೆ 360 ದಿವಸಕ್ಕೆ 1 ವರ್ಷ ಅದು ತಗೋಬೇಕು ಅಂತದ್ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಆದ್ರಿಂದ ಅದು ಅವ್ನಿಗೆ ಗೊತ್ತಾಗಿಲ್ಲ. ಕಾಣಿಸ್ಬಿಟ್ಟ ಅಂತ ಗಲಾಟೆ ಮಾಡಿದ. ನಾವು ಕೂಡ ಒಂದು ಕೊಂಬೆಯನ್ನಾದ್ರೂ ಕೂಡ ಪೂಜೆ ಮಾಡಬೇಕು ಅಂತ. ವಿಜಯದಶಮಿ ದಿವಸದಲ್ಲಿ ಒಂದು ಗಿಡದ ಕೊಂಬೆಯನ್ನ ನಾವು ತುಳಸಿ ಗಿಡಕ್ಕೆ ಇಟ್ಬಿಟ್ಟು ನಾವು ಅದನ್ನ ಪೂಜೆ ಮಂಗಳಾರತಿ ಮಾಡಬೇಕು. ತದ್ಧಿ ತಪಃ, ಅದೇ ತಪಸ್ಸು. ಯಾವುದು ಅದೇ ತಪಸ್ಸು? ತಪಸ್ಸು ಅಂದ್ರೆ ಏನು? ಅವನು 6 ತಿಂಗಳ ತನಕ ಯಾವುದೇ ಪರ್ವತ ಹತ್ತೋದಾಗ್ಲಿ, ಸಮುದ್ರ ದಾಟೋದಾಗ್ಲಿ, ಅಥವಾ ದೂರ ಪ್ರದೇಶಕ್ಕೆ ಗಮನವಾಗಲಿ ಮಾಡಬಾರದು ಎಂಬತಕ್ಕಂಥ ಒಂದು ಶಿಕ್ಷಣವನ್ನ ಪ್ರಪಂಚಕ್ಕೆ, ಸಾರಸ್ವತ ಪ್ರಪಂಚಕ್ಕೆ ಕೊಡಬೇಕು ಎಂಬ ಉದ್ದೇಶದಿಂದ ಮುಂದೆ ನಾವು ನವರಾತ್ರಿ ಅಂದ್ರೆ ಏನು, ರಾತ್ರಿ ಅಂತ ಯಾಕೆ ಶಬ್ದ ಕೊಟ್ಟರು? ನಾವೆಲ್ಲಿಯೂ ಕೂಡ ರಾತ್ರಿ ಅಂತ ಶಬ್ದವನ್ನು ಕೇಳಿಲ್ಲ. ಯಾಕೆಂದ್ರೆ ಹಗಲು ಪೂಜೆ ನಾವು ಮಾಡ್ತಾ ಇರೋದ್ರಲ್ಲಿ ಶ್ರೀಮಾತ ಕಲ್ಯಾಣ ಎಲ್ಲ ಹಗಲು ಪೂಜೆ ಮಾಡ್ತಾ ಇರೋ, ರಾತ್ರಿ ಅಂತ ಯಾಕೆ ಹೆಸರಿಟ್ಟು ಅಂತ ಹೇಳಿದ್ರೆ ನೋಡಿ, ಕುಮಾರಿಕಾ ಪೂಜನ ಅಂತ ಹೇಳ್ತಾ ಇದ್ದಾರೆ. ಕುಮಾರಿ ಅಂದ್ರೆ ಯಾರು? 2 ವರ್ಷದ ಕನ್ಯೆಯಿಂದ ಆರಂಭಿಸಿಕೊಂಡು 10 ವರ್ಷದ ಅವಧಿ ಇರತಕ್ಕಂಥ ಕನ್ಯೆಯರು ಮಾತ್ರ. ಒಂದು ಕುಮಾರಿ ಪೂಜೆಯಿಂದ ದುರ್ಗಾದೇವಿ ಸಂತೋಷ ಪಡೋದ್ರಿಂದ ಅಷ್ಟ ವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ನಮ್ಮ ಪಿತೃಗಳೆಲ್ಲ ಸಂತೋಷ ಪಡ್ತಾರಂತ ನೋಡಿ. ತೇನವಿನ ತೃಣಮಪಿ ನಚಲತಿ ಎಂಬತಕ್ಕಂಥ ಒಂದು ಸಿದ್ಧಾಂತ ಈ ಬೊಂಬೆ ಪೂಜೆಯಲ್ಲಿ ಇದೆ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.